ಕಮಸಂದ್ರ ಗ್ರಾಮ ಪಂಚಾಯಿತಿಯಲ್ಲಿ ಕೆಜಿಎಫ್ ವಕೀಲರ ಸಂಘದ ವತಿಯಿಂದ ವಿಶ್ವ ಸಾಮಾಜಿಕ ನ್ಯಾಯ ದಿನಾಚರಣೆ. ಕೆಜಿಎಫ್ ತಾಲೂಕಿನ ಕಮಸಂದ್ರ ಗ್ರಾಮ ಪಂಚಾಯಿತಿ ಕಾರ್ಯಾಲಯದಲ್ಲಿ ಕೆಜಿಎಫ್ ವಕೀಲರ ಸಂಘ, ತಾಲೂಕು ಕಾನೂನು ಸೇವೆಗಳ ಸಮಿತಿ ಹಾಗೂ ಗ್ರಾಮ ಪಂಚಾಯಿತಿ ಸಹಯೋಗದೊಂದಿಗೆ ವಿಶ್ವ ಸಾಮಾಜಿಕ ನ್ಯಾಯ ದಿನಾಚರಣೆ ಹಾಗೂ ಉಚಿತ ಕಾನೂನು ಅರಿವು ಮತ್ತು ನೆರವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಕಾನೂನು ತಜ್ಞರು ಮತ್ತು ವಕೀಲರ ಸಂಘದ ಪದಾಧಿಕಾರಿಗಳು ಸಮಾಜದಲ್ಲಿ ಸಮಾನತೆ ಮತ್ತು ನ್ಯಾಯದ ಪ್ರಾಮುಖ್ಯತೆಯ ಕುರಿತು ಸಾರ್ವಜನಿಕರಿಗೆ ಮಾಹಿತಿ ನೀಡಿದರು. ಈ ಸಂದರ್ಭದಲ್ಲಿ ಕೆಜಿಎಫ್ ವಕೀಲರ ಸಂಘದ ಅಧ್ಯಕ್ಷ ರಾಜಗೋಪಾಲ್ ಗೌಡ, ಕಾರ್ಯದರ್ಶಿ ಜ್ಯೋತಿ ಬಸು, ಕಮಸಂದ್ರ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ವಸಂತ್ ಕುಮಾರ್, ಸಿಡಿಪಿಒ ರಾಜೇಶ್, ಮಹಿಳಾ ಸಾಂತ್ವನ ಕೇಂದ್ರದ ಗೋಪಾಲ್, ವಕೀಲರಾದ ಮಣಿವಣ್ಣನ್, ತಿಪ್ಪಾರೆಡ್ಡಿ, ಕೇಶವ ಸೇರಿದಂತೆ ಅಂಗನವಾಡಿ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರು ಮತ್ತು ಸಾರ್ವಜನಿಕರು ಇದ್ದರು. ಒಂದಿನ ಕಮ್ಮಸಂದ್ರ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಕೆಜಿಎಫ್ ತಾಲೂಕು ಕಾನೂನು ಸೇವೆಗಳ ಸಮಿತಿ, ವಕೀಲರ ಸಂಘ, ಕಮ್ಮಸಂದ್ರ ಗ್ರಾಮ ಪಂಚಾಯಿತಿ, ಆರೋಗ್ಯ ಇಲಾಖೆ ಹಾಗೂ ಇನ್ನಿತರೆ ಇಲಾಖೆಗಳ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಸಾಮಾಜಿಕ ನ್ಯಾಯ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದು, ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳಾದಂಥ ವಸಂತ್ ಕುಮಾರ್ ಅವರು, ಶಿಶು ಅಭಿವೃದ್ಧಿ ಇಲಾಖೆಯ ಅಧಿಕಾರಿಯಾದಂಥ ರಾಜೇಶ್ ಅವರು, ನಮ್ಮ ವಕೀಲರ ಸಂಘದ ಕಾರ್ಯದರ್ಶಿಗಳಾದಂಥ ಜ್ಯೋತಿ ಬಸು ಹಾಗೂ ಇನ್ನೂ ಇತರೆ ಎಲ್ಲ ಮುಖಂಡರು ಸಹ ಭಾಗವಹಿಸಿದ್ವಿ. ಈ ಒಂದು ಕಾರ್ಯಕ್ರಮದಲ್ಲಿ ಕೇಂದ್ರ ಬಿಂದುಗಳಾಗಿ ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ಕಾರ್ಯಕರ್ತರು ಹಾಗೂ ಸಾರ್ವಜನಿಕ ಬಂಧುಗಳು ಭಾಗವಹಿಸಿ ಈ ಒಂದು ವಿಶ್ವ ಸಾಮಾಜಿಕ ನ್ಯಾಯ ದಿನಾಚರಣೆಯ ಅಂಗವಾಗಿ ಹಲವಾರು ವಿಚಾರಗಳನ್ನು ನಾವು ಸಾರ್ವಜನಿಕರಿಗೆ ತಿಳಿಸಿದ್ದೀವಿ. ಡಾಕ್ಟರ್ BR ಅಂಬೇಡ್ಕರ್ ಅವರು ಹಾಕಿಕೊಟ್ಟಂಥ ಒಂದು ಸಂವಿಧಾನ ಏನಿದೆ, ಆ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲ ಬದುಕ್ತಾ ಇದ್ದೀವಿ. ನಮ್ಮ ಹಕ್ಕುಗಳನ್ನು ಚಲಾವಣೆ ಮಾಡ್ತಾ ಇದ್ದೀವಿ, ಸಮಾನತೆಯನ್ನು ಸಾರ್ತಾ ಇದ್ದೀವಿ, ಸಂಘಟನೆಯನ್ನು ಕಟ್ತಾ ಇದ್ದೀವಿ. ಏನು ಸಮಾಜದಲ್ಲಿ ಅನ್ಯಾಯ ಏನೇನು ಆಗ್ತಾ ಇದೆ ಅದರ ವಿರುದ್ಧ ನಾವು ಸಾಮಾಜಿಕವಾಗಿ ಹೋರಾಟಗಳನ್ನು ಹಮ್ಮಿಕೊಳ್ತಾ ಇದ್ದೀವಿ. ಈ ಒಂದು ಹಿನ್ನೆಲೆಯಲ್ಲಿ ಸಮಾಜದಲ್ಲಿ ಪ್ರತಿಯೊಬ್ಬರೂ ಸಹ ಸಮಾನರಾಗಿ ಬಾಳಬೇಕು ಅನ್ನೋದೇ ಒಂದು ಉದ್ದೇಶ ಆಗಿದೆ. ಗ್ರಾಮ ಪಂಚಾಯತಿ ವತಿಯಿಂದ ಬರ್ತಕ್ಕಂಥ ಎಲ್ಲ ಸವಲತ್ತುಗಳನ್ನು ಸಹ ಅಧಿಕಾರಿಗಳು ಸಮಾನವಾಗಿ ಹಂಚ್ತಾ ಇದ್ದಾರೆ. ಅದೇ ರೀತಿಯಾಗಿ ಶಿಶು ಅಭಿವೃದ್ಧಿ ಇಲಾಖೆಯಿಂದ ಸಹ ನಮ್ಮ ರಾಜೇಶ್ ಅವರು ಸಹ ಅಧಿಕಾರಿಗಳು ಏನು ಅಂಗನವಾಡಿ ಮಕ್ಕಳಿಂದ ಹಿಡಿದು ಏನು ಕಿಶೋರಿಯರು, ಗರ್ಭಿಣಿಯರು ಎಲ್ರಿಗೂ ಸಹ ಏನು ಸವಲತ್ತುಗಳು ಸರ್ಕಾರದಿಂದ ಸಿಗಬೇಕಾಗಿದೆ ಎಲ್ಲವನ್ನೂ ಸಹ ಸಮರ್ಪಕವಾಗಿ ಅದನ್ನು ಹಂಚ್ತಾ ಇದ್ದಾರೆ. ಅವ್ರಿಗೆ ಏನು ಸೇರಬೇಕು ಸಮನಾಗಿ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಅದೇ ರೀತಿಯಾಗಿ ನಮ್ಮ ಗೋಪಾಲ್ ಸಹ ಈ ಸಂದರ್ಭದಲ್ಲಿ ಕಮಸಂದ್ರ ಗ್ರಾಮದ ಬೇತ್ಮಂಗಲದಲ್ಲಿ ವನಿತಾ ಇದು ಸಹಾಯವಾಣಿ ಇದೆ, ಆ ಒಂದು ಕೇಂದ್ರದ ಮುಖ್ಯಸ್ಥನಾಗಿ ಪಾಲ್ಗೊಂಡಿದ್ದು ಅವರು ಸಹ ಮಹಿಳೆಯರ ಕಷ್ಟಗಳಿಗೆ ಸ್ಪಂದಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಈ ಒಂದು ಹಿನ್ನೆಲೆಯಲ್ಲಿ ಮುಖ್ಯವಾಗಿ ನಾವು ಏನು 4 ಗೋಡೆಗಳ ಮಧ್ಯೆ ಏನು ಕಾರ್ಯಕ್ರಮಗಳನ್ನು ಮಾಡಿದ್ರು ಸಹ ಸಮಾಜಕ್ಕೆ ಅದು ತಲುಪ್ತಾ ಇಲ್ಲ. ಅದು ತಲುಪಬೇಕಾದ್ರೆ ಮುಖ್ಯವಾಗಿ ನಮ್ಮ ಮಾಧ್ಯಮ ಮಿತ್ರರು ತುಂಬ ಒಂದು ಸಹಕಾರ ತುಂಬ ಅಗತ್ಯವಾಗಿದೆ. ಮತ್ತು ಈ ಒಂದು ಹಿನ್ನೆಲೆಯಲ್ಲಿ ಅವರು ಸಮಾಜದ 3ನೇ ಕಣ್ಣು ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಹಾಗಾಗಿ ಮುಖ್ಯವಾಗಿ ತಾವೆಲ್ಲ ಸಹ ಏನು ಮಾಧ್ಯಮ ಮಿತ್ರರು ಏನಿದ್ದೀರಾ, ನೀವೆಲ್ಲ ಸಹ ಸಮಾಜಕ್ಕೆ ಕೆಟ್ಟ ಆಗುಹೋಗುಗಳ ಬಗ್ಗೆ ಮುಂದಿನ ಪೀಳಿಗೆಗೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡ್ತಾ ಇದ್ದೀರಾ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಬಂಧುಗಳೇ. ನಮ್ಮ ಕಮ್ಮಸಂದ್ರ ಗ್ರಾಮ ಪಂಚಾಯಿತಿ ವತಿಯಿಂದ ನಮ್ಮ CDPO ಮತ್ತು PDO ಮತ್ತು ಸಾಂತ್ವನ ಕೇಂದ್ರ ಮತ್ತು KGF ಲೀಗಲ್ ಸರ್ವಿಸ್ ಅಥಾರಿಟಿ, KGF ಅಡ್ವೊಕೇಟ್ ಅಸೋಸಿಯೇಷನ್ ವತಿಯಿಂದ ಇಲ್ಲಿ ಹಮ್ಮಿಕೊಂಡಿದ್ದರು. ಅದರ ಉದ್ಘಾಟಕರಾಗಿ ನಮ್ಮ ವಕೀಲರ ಸಂಘದ ಅಧ್ಯಕ್ಷರಾದಂಥ SN ರಾಜಗೋಪಾಲ ಗೌಡ ಅವರು ಕೂಡ ಉದ್ಘಾಟನೆ ಮಾಡಿ ಈ ಕಾರ್ಯಕ್ರಮದ ಉದ್ದೇಶವನ್ನು ವಿಚಾರಣವನ್ನು ಇವತ್ತು ತಿಳಿಸಿದ್ದಾರೆ. ಸೊ ಈ ಒಂದು ಪಂಚಾಯಿತಿ ಮಟ್ಟದಲ್ಲಿ ಆಗಿರತಕ್ಕಂಥ ಈ ವಿಚಾರವನ್ನು ಪ್ರತಿಯೊಬ್ಬ ನಾಗರಿಕರಿಗೆ ಕೂಡ ಸೇರಿಸುವಂತ ಜವಾಬ್ದಾರಿ ಇಲ್ಲಿ ಪತ್ರಿಕರ್ತರಿಗೆ ಇದೆ. ಈ ಒಂದು ನಿಟ್ಟಿನಲ್ಲಿ ನಮ್ಮ
ಅಂಗನವಾಡಿ ಆಶಾ ಕಾರ್ಯಕರ್ತರು ಎಲ್ಲರೂ ಕೂಡ ಇಲ್ಲಿ ಸೇರಿದ್ರು. ಇದರ ಉದ್ದೇಶ ಏನು, ಕಾನ್ಸ್ಟಿಟ್ಯೂಷನ್ನಲ್ಲಿ ನಮಗೇನು ಸೋಷಿಯಲ್ ಜಸ್ಟಿಸನ್ನು ಕೊಟ್ಟಿದ್ದಾರೋ, ಇವತ್ತು ನಿಯರ್ಲಿ 80 ಇಯರ್ಸ್ ನಾವು ರೀಚ್ ಆಗ್ತಾ ಇದ್ದೀವಿ ಸ್ವತಂತ್ರ ಬಂದು. ಇವತ್ತು ಕೂಡ ಸೋಷಿಯಲ್ ಜಸ್ಟಿಸ್ ಪ್ರತಿಯೊಬ್ಬರಿಗೂ ಕೂಡ ಸೇರಿಲ್ಲ ಅನ್ನೋದು ಕೂಡ ಇದೆ. ಅದರಿಂದ ಸರ್ಕಾರ ಮತ್ತು ಲೀಗಲ್ ಸರ್ವಿಸ್ ಅಥಾರಿಟಿ ಎಲ್ಲ ಕೂಡ ಒಂದು ಅವೇರ್ನೆಸ್ ಅನ್ನ ಪ್ರತಿಯೊಬ್ಬ ನಾಗರಿಕರಿಗೆ ಕೂಡ ತಲುಪಬೇಕನ್ನೋ ಒಂದೇ ಉದ್ದೇಶದಿಂದ ಲೀಗಲ್ ಸರ್ವಿಸ್ ಅಥಾರಿಟಿಯಿಂದ ಈ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಅನ್ನ ಇಲ್ಲಿ ಮಾಡಿದರು. ಪ್ರಮುಖವಾಗಿ ಅಂಗನವಾಡಿ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರು ಇವತ್ತು ಪ್ರತಿಯೊಬ್ಬ ಹಳ್ಳಿಗಳಲ್ಲಿ ಕೂಡಿ ಹೋಗಿ ಅಲ್ಲಿ ಮಕ್ಕಳನ್ನ, ಪೇರೆಂಟ್ಸ್ ಅನ್ನ ನೋಡಿ ಅವ್ರ ಹತ್ರ ಮಾತಾಡುವಂತ ಅವಕಾಶ ಆಗಲು ಅವರಿಗೆ ಸಿಗ್ತಾ ಇದೆ. ಈ ಪೋಕ್ಸೋ ಕಾಯ್ದೆ ಬಂದಿದ್ರು ಕೂಡ ಎಷ್ಟೋ ಇವತ್ತು ಅಮಾಯಕರು ಅದರ ಬಗ್ಗೆ ಅರಿವಿಲ್ಲ. ಆದ್ರಿಂದ ಇವತ್ತು ಕೂಡ ಪ್ರತಿಯೊಬ್ಬ ವಿಲೇಜ್ಗಳಲ್ಲಿ ಕೂಡ ಸುಮಾರು ಹುಡುಗರು, ಹುಡುಗಿಯರು ಇವತ್ತು ಅದಕ್ಕೆ ತಿಳ್ಕೊಳ್ಳದೆ ಆ ಏಜ್ ಒಳಗೆ ಅವರ ಲವ್ ಅಫೈರ್ ಇಂದ ಇವತ್ತು ಪೋಕ್ಸೋ ಕಾಯ್ದೆಗೆ ಆಗ್ತಾ ಇದ್ದಾರೆ. ಸೊ ಎಲ್ಲಾ ರೀತಿಯಲ್ಲಿ ಕೂಡ ಅದನ್ನ ಹೋಗಿ ಮುಟ್ಟಬೇಕಂತ ಒಂದು ಇದೆ. ಒಳ್ಳೆ ಮಟ್ಟದಲ್ಲಿ ಪಂಚಾಯತ್ ಆಫೀಸಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ. ಅದರಿಂದ ಎಲ್ಲರಿಗೂ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ವಕೀಲರ ಸಂಘದ ಅಧ್ಯಕ್ಷರಾದ ರಾಜಗೋಪಾಲ್ ಗೌಡಣ್ಣವರು ಈ ಒಂದು ಏನು ಸಾಮಾಜಿಕ ನ್ಯಾಯ ಒಂದು ದಿನಾಚರಣೆ ಅಂಗವಾಗಿ ಅವರು ಎಲ್ಲ ನ್ಯಾಯಾಂಗದ ಬಗ್ಗೆ ಸವಿಸ್ತಾರವಾಗಿ ಹೇಳಿರ್ತಾರೆ. ಸೊ ಅದೇ ರೀತಿ ನಮ್ಮ ವಕೀಲರ ಸಂಘದ ಕಾರ್ಯದರ್ಶಿ ಆಗಲಿ, ನಮ್ಮ CDPO ಸಾಹೇಬರು, PDO ಸಾಹೇಬರು, ತಿಪ್ಪಾರೆಡ್ಡಿ ಸರ್ ಅವರು, ನಮ್ಮ ಮಧುವಣ್ಣನ್ ಸರ್ ಅವರು, ಎಲ್ಲರ ಮಗೇಂದ್ರನ್ ಸರ್ ಅವರು ಎಲ್ಲರೂ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ರೀತಿಯಲ್ಲಿ ಮಾಡಿರ್ತಾರೆ. ಮತ್ತೆ ಈ ಒಂದು ಕಾರ್ಯಕ್ರಮ ನಮ್ಮ ಕಮಸಂದ್ರ ಗ್ರಾಮ ಪಂಚಾಯತಿನಲ್ಲಿ ಕಾನೂನು ಅರಿವು ಕಾರ್ಯಕ್ರಮ ಮಾಡ್ತಾ ಇರೋದು ಇಡೀ ನಮ್ಮ ಏನು ಕಟ್ಟಕಡೆಯ ವ್ಯಕ್ತಿಗೂ ಕೂಡ ಏನು ಸಮಾನತೆ ನ್ಯಾಯಾಂಗದಲ್ಲಿ ಸಮಾನತೆಯನ್ನು ಸಿಗಬೇಕು, ನ್ಯಾಯಕ್ಕೆ ಯಾರು ದೊಡ್ಡವರಲ್ಲ ಅನ್ನೋ ಒಂದು ವಿಚಾರವಾಗಿ ಒಳ್ಳೆ ಒಂದು ಕಾರ್ಯಕ್ರಮ ಯಶಸ್ವಿ ರೀತಿಯಲ್ಲಿ ನಡೆಯಿತು. ಇವರಲ್ಲಿ ನಾವು ಏನಂತ ಹೇಳಿದ್ರೆ ಮುಖ್ಯವಾಗಿ ನಮ್ಮ ಹೆಣ್ಣು ಮಕ್ಕಳ ವಿಚಾರದಲ್ಲಿ ಹೇಳ್ತಾ ಇದ್ರು ನಮ್ಮ ವಕೀಲ ಸಂಘದ ಅಧ್ಯಕ್ಷರು. ನಾವು ಯಾವುದೇ ಒಂದು ಹೆಣ್ಣು ಮಕ್ಕಳಿಗೆ, ಒಂದು ನೊಂದ ಹೆಣ್ಣು ಮಕ್ಕಳ ಬಗ್ಗೆ ಒಂದು ಏನೇ ಒಂದು ಅನ್ಯಾಯ ಆದರೂ ಕೂಡ, ದೌರ್ಜನ್ಯ ಆಗಲಿ ಮತ್ತೆ ಅವರಿಗೆ ವರದಕ್ಷಿಣೆ ಆಗಲಿ ಅಥವಾ ಬೇರೆ ಯಾವುದೇ ಒಂದು ಹೆಣ್ಣು ಮಗುಗೆ ಒಂದು ಸಮಸ್ಯೆಯನ್ನು ಬಂದರೂ ಕೂಡ ಅದನ್ನು ಮುಕ್ತವಾಗಿ ಏನು ಸಮಾಲೋಚನೆ ಮುಖಾಂತರ ಅವನ ಬಗೆ ಇತ್ಯರ್ಥಿಸಲು ಸುಮಾರು 2010 ವರ್ಷದಿಂದ ನಮ್ಮ ಸಾಂತ್ವನ ಮಹಿಳಾ ಸಹಾಯವಾಣಿ ಕೇಂದ್ರದಿಂದ ನಡೀತಾ ಇದೆ. ಸೊ ಅದನ್ನ ಎಲ್ಲರೂ ಕೂಡ ಒಂದು ನ್ಯಾಯಾಂಗದ ಅಡಿಯಲ್ಲಿ ನಾವು ಮಾಡಬೇಕು, ಅದನ್ನ ಒಂದು ನೊಂದ ಹೆಣ್ಣು ಮಗುಗೆ ನ್ಯಾಯವನ್ನು ಕೊಡಿಸ್ತಕ್ಕಂಥ ಒಂದು ಕೆಲಸವನ್ನ ನಡೀತಾ ಇದೆ. ಸೊ ಅದೆಲ್ಲ ನಮ್ಮ ವಕೀಲರ ಸಂಘದ ಎಲ್ಲರ ಒಂದು ಆಶೀರ್ವಾದದಿಂದ, ನಮ್ಮ CDPO ಅವರ ಆಶೀರ್ವಾದದಿಂದ ಎಲ್ಲನೂ ಒಳ್ಳೆ ಒಂದು ಯಶಸ್ವಿಯಾಗಿ ನಡೀತಿದೆ. ಎಲ್ಲರೂ ಕೂಡ ಸಾರ್ವಜನಿಕ ಉಪಯೋಗ ಮಾಡ್ಕೋಬೇಕು ಅಂತ ಹೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೆ.